ಅದು ಭಾರತ ಸ್ವಾತಂತ್ರ್ಯದ ಆದಿಕಾಲ. 1952ರಲ್ಲಿ ಇಡೀ ಮೈಸೂರು ರಾಜ್ಯದಲ್ಲಿ ಮೊದಲನೇ ರ್ಯಾಂಕ್ ಗಳಿಸಿ ಮೈಸೂರು ಮಹಾರಾಜರಿಂದ ಚಿನ್ನದ ಪದಕಗಳನ್ನು ಗಳಿಸಿದ್ದು ಮಾತ್ರವಲ್ಲದೆ ಮುಂದೆ ರಾಜ್ಯ ಮತ್ತು ಅಂತಾರಾಜ್ಯ ಪರೀಕ್ಷೆಯಲ್ಲಿಯೂ ಸತತವಾಗಿ ರ್ಯಾಂಕ್ ಗಳಿಸಿ ರಾಜ್ಯದಲ್ಲಿ ರ್ಯಾಂಕ್ ನಜೀರ್ ಎಂದೇ ಜನಪ್ರಿಯರಾದ ರಾಜ್ಯ ಕಂಡ ಶ್ರೇಷ್ಠ ಶಿಕ್ಷಣ ತಜ್ಞ, ಅಮೆರಿಕನ್ ಕ್ಯಾಲಿಫೋರ್ನಿಯಾ ಆಶ್ರಯದ ಬಾಹ್ಯಾಕಾಶ ವಿಜ್ಞಾನಿ, ತುಮಕೂರಿನ ಡಾಕ್ಟರ್ ನಜೀರ್ ಅಹಮದ್ ರವರ ಕುರಿತ ಪರಿಚಯವನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ. ಇವರು ನಜೀರ್ ಅಹಮದ್ 1939ರಲ್ಲಿ ಅಂದಿನ ಖ್ಯಾತ ಇಸ್ಲಾಮಿಕ್ ವಿದ್ವಾಂಸ ಅಬ್ದುಲ್ ಅಜೀಂ ರವರ ಪುತ್ರನಾಗಿ ಮೈಸೂರಿನಲ್ಲಿ ಜನಿಸಿದ್ರು. ಆರ್ಥಿಕವಾಗಿ ಹಿಂದುಳಿದ ಅಂದಿನ ದಿನಗಳಲ್ಲಿ ಬಹಳ ಕಷ್ಟಪಟ್ಟು ನಿರಂತರ ಪರಿಶ್ರಮದಿಂದ ಕಲಿತ ನಜೀರ್ ಅಹಮದ್ ರವರು 1952ರಲ್ಲಿ ಇಡೀ ಮೈಸೂರು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಮೈಸೂರು ಮಹಾರಾಜರಿಂದ ಚಿನ್ನದ ಪದಕಗಳನ್ನು ಗಳಿಸಿ ಮುಂದೆ ರಾಜ್ಯ ಮತ್ತು ಅಂತಾರಾಜ್ಯ ಪರೀಕ್ಷೆಯಲ್ಲಿಯೂ ಸತತವಾಗಿ ಪ್ರಥಮ ರ್ಯಾಂಕ್ ಪಡೆದರು. ಆ ಕಾರಣದಿಂದಲೇ ಅಂದು ನಜೀರ್ ಅಹಮದ್ ರವರು ರ್ಯಾಂಕ್ ನಜೀರ್ ಎಂದೇ ರಾಜ್ಯದಲ್ಲಿ ಜನಪ್ರಿಯರಾದರು. ಮುಂದೆ 1961ರಲ್ಲಿ ಕ್ಯಾಲಿಫೋರ್ನಿಯಾ ಟೆಕ್ನಾಲಜಿಯಾ ಇನ್ಸ್ಟಿಟ್ಯೂಟ್ನಲ್ಲಿ ಟಾಟಾ ಸ್ಕಾಲರ್ ಆಗಿ ಸೇರ್ಕೊಂಡು MS ಹಾಗೂ AEE ಪದವಿಗಳನ್ನು ಪಡೆದರು. ಮುಂದೆ 1964ರಿಂದ 65ರವರೆಗೆ ಮಾರ್ಷಲ್ ಸ್ಪೇಸ್ ಫ್ಲೈಟ್ ಸೆಂಟರ್ನಲ್ಲಿ ಹಂಟ್ಸ್ವಿಲ್ಲೆ, ಅಲ್ಬಾಮಾ, ಅಪೋಲೋ ಲುನಾರ್ ಲ್ಯಾಂಡ್ ರೋವರ್ ಯೋಜನೆಗಳಲ್ಲಿ ಭಾಗಿಯಾದರು. ಮುಂದೆ ಡಾಕ್ಟರ್ ನಜೀರ್ ಅಹಮದ್ ರವರು 1967ರಲ್ಲಿ ಕಾರ್ನೆಲ್ ವಿಶ್ವವಿದ್ಯಾಲಯದಿಂದ ಮಷಿನ್ ಶಾಸ್ತ್ರದಲ್ಲಿ PhD ಪಡೆದರು. ನಂತರ ನ್ಯೂ ಜೆರ್ಸಿಯ ರೈಡರ್ ವಿಶ್ವವಿದ್ಯಾಲಯದಿಂದ MBA ಪದವಿ ಪಡೆದರು. 1968ರಲ್ಲಿ ಅವರು ಫೈಬರ್ ಆಪ್ಟಿಕ್ಸ್ ತಯಾರಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ರು. ಡಾಕ್ಟರ್ ನಜೀರ್ ಅಹಮದ್ ಅವರ ಅತ್ಯುನ್ನತ ಸಾಧನೆ ಏನೆಂದ್ರೆ ಹಬಲ್ ಬಾಹ್ಯಾಕಾಶ ದೂರದರ್ಶಕದ ಮೇಲೆ ಅವರ ಕೆಲಸ. 1979ರಿಂದ 82ರ ಅವಧಿಯಲ್ಲಿ ಅವರು ಹಬಲ್ನ ದ್ವಿತೀಯ ಮಿರರ್ ಅಸೆಂಬ್ಲಿಯ ಅಭಿವೃದ್ಧಿಗೆ ನಾಯಕತ್ವವನ್ನು ವಹಿಸಿದ್ರು. ಇವರ ಬಾಹ್ಯಾಕಾಶ ಆಧಾರಿತ ಕೆಲಸಗಳ ಮೇಲೆ 14 ಯುನೈಟೆಡ್ ಸ್ಟೇಟ್ಸ್ ಪೇಟೆಂಟ್ಗಳನ್ನು ಗಳಿಸಿದ್ದಾರೆ. ಡಾಕ್ಟರ್ ನಜೀರ್ ಅಹಮದ್ ರವರು ಒಬ್ಬ ಶ್ರೇಷ್ಠ ಇತಿಹಾಸ ತಜ್ಞ. ಇಸ್ಲಾಮಿಕ್ ಹಿಸ್ಟರಿಯಲ್ಲಿ ನಜೀರ್ ಅಹಮದ್ ರವರ ಕೊಡುಗೆ ಅಪಾರ. ಎನ್ಸಿಕ್ಲೋಪೀಡಿಯಾ ಆಫ್ ಇಸ್ಲಾಮಿಕ್ ಹಿಸ್ಟರಿ ಸ್ಥಾಪಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟರು. ಜೊತೆಗೆ ಇವರು ರಚಿಸಿರುವ ಪವಿತ್ರ ಕುರಾನಿನ ಇಂಗ್ಲಿಷ್ ಅನುವಾದವು ವಿಶ್ವ ಮಟ್ಟದಲ್ಲಿ ಬಹಳ ಜನಪ್ರಿಯತೆಯನ್ನ ಗಳಿಸಿದೆ. ಹಾಗೂ ನಜೀರ್ ಅಹಮದ್ ರವರು ರಚಿಸಿರುವ ಇಸ್ಲಾಮಿನ್ ಗ್ಲೋಬಲ್ ಹಿಸ್ಟರಿ ಎಂಬ ಇತಿಹಾಸದ ಕೃತಿಯನ್ನ ಉರ್ದು ಮತ್ತು ಪರ್ಷಿಯನ್ ಭಾಷೆಗಳಿಗೆ ಅನುವಾದಗೊಂಡಿವೆ. ಇದೆಲ್ಲದರ ಹೊರತಾಗಿ ಡಾಕ್ಟರ್ ನಜೀರ್ ಅಹಮದ್ ರವರು ಒಬ್ಬ ಶ್ರೇಷ್ಠ ಕೊಡುಗೈದಾನಿ ಮತ್ತು ಸಮಾಜ ಸುಧಾರಕರು ಕೂಡ. ಸುಮಾರು 10,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡೋದರ ಜೊತೆಗೆ ಹಲವಾರು ಶಿಕ್ಷಣ ಸಂಸ್ಥೆಗಳು ಹಾಗೂ ರಿಸರ್ಚ್ ಸೆಂಟರ್ಗಳನ್ನು ಸ್ಥಾಪಿಸಿದ್ದಾರೆ. ಡಾಕ್ಟರ್ ನಜೀರ್ ಅಹಮದ್ ರವರ ಕುರಿತು ಹೇಳೋದಾದ್ರೆ ಇನ್ನೂ ಹಲವಾರಿವೆ. ಅವುಗಳಿಗೆ ಈ ಸಣ್ಣ ತುಣುಕು ಸಾಲದು. ನಜೀರ್ ಅಹಮದ್ ರಂತಹ ಮಹಾನ್ ವಿದ್ವಾಂಸರು, ವಿಜ್ಞಾನಿಗಳು ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಬರಲಿ. ಡಾಕ್ಟರ್ ನಜೀರ್ ಅಹಮದ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.